ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಲ್ಪ ಬಟ್ಟೆಗಳು ಮತ್ತು ಒಂದಿಷ್ಟು ಸಾಮಾನುಗಳನ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ. ಇದು ನಮ್ಮನೆ ಹತ್ರನೇ ಆಗುತ್ತೆ. ನಮ್ಮನೆ ಹತ್ತಿರದಲ್ಲಿರೋ ಮಾರ್ಕೆಟ್ ಅಂದರೆ ಇದೇನೆ. ಇದರ ಹೆಸರು ಕುನಿಹಾರ್ ಅಂತ ಹೇಳಿ. ನಮ್ಮನೆಯಿಂದ 10 ಕಿಲೋಮೀಟರ್ ಆಗುತ್ತೆ ಇದು. ಸೊ ಏನು ಬೇಕಂದ್ರೂ ನಾವು ಇಲ್ಲೇ ಬರಬೇಕಾಗತ್ತೆ. ಅಂದರೆ ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇದೆ. ಇನ್ನೇನು 6ನೇ ತಾರೀಕು 6, 7, 8ನೇ ತಾರೀಕು ಮದುವೆ ಇದೆ. ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಅಂದರೆ ಬಟ್ಟೆಗಳು, ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಏನಾದರೂ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವತ್ತು. ಇಲ್ಲಿ ಡೈಲಿ ಇದೇ ಥರನೇ ಇರುತ್ತೆ. ಅಂದರೆ ಈ ಥರ ಸೇಲ್ಸ್ ಆಗಿರ್ಬೋದು, ಈ ಥರ ಎಲ್ಲ ದಿನಗಳು ಹೀಗೆ ಇರುತ್ತೆ ಇಲ್ಲಿ ಒಂದಿಷ್ಟು ಚೂಡಿದಾರ್ಗಳನ್ನ ತಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಯಾಕಂದರೆ ಈ ಕಡೆ ಸೀರೆ ಗೀರೆ ಎಲ್ಲ ಇರೋದಿಲ್ಲ ಅಷ್ಟು. ಇದ್ದರೂ ಕೂಡ ನಮ್ಮ ಕಡೆ ಹೇಗಿರುತ್ತಲ್ಲ ಸೌತ್ ಇಂಡಿಯಾದಲ್ಲಿ ಆ ಥರ ಅಂತೂ ಇರಲ್ಲ. ಮತ್ತು ಕಾಸ್ಟ್ಲಿ ಕೂಡ ತುಂಬಾ ಇರುತ್ತೆ ಸೀರೆದೆಲ್ಲ. ನಮ್ಮ ಥರ ಅಲ್ಲಿ ಥರ ಸೀರೆಗಳೆಲ್ಲ ಸಿಗಲ್ಲ. ಬಟ್ ಇಲ್ಲಿ ಈ ಥರ ಡ್ರೆಸ್ ಮೆಟೀರಿಯಲ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಸಿಗಲ್ಲ. ಹಾಗೆ ಅಂದರೆ ಇಲ್ಲಿ ಸೀರೆ ಕಡಿಮೆ, ಡ್ರೆಸ್ ಮೆಟೀರಿಯಲ್ ಜಾಸ್ತಿ. ಯಾಕಂದರೆ ಅದನ್ನೇ ಎಲ್ಲರೂ ಹಾಕೋದು. ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವರು ತೋರಿಸ್ತಾ ಇದ್ರು ಒಂದಿಷ್ಟು, ಒಂದ್ರಿಗಿಂತ ಒಂದು ಚೆನ್ನಾಗಿತ್ತು. ಇದು ಇಷ್ಟ ಆಯಿತು ನನಗೆ. ಈ ಮಟೀರಿಯಲ್ಲು ತೊಗೊಳ್ಳೋಣ ಅಂತಲೇ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಡಿಮ್ ಅಂತ ಅನ್ನಿಸ್ತು ಇದು. ಅದಕ್ಕೆ ಇದು ಬೇಡ ಅಂತ ಹೇಳಿಬಿಟ್ಟು ಇನ್ನೂ ನೋಡೋಣ ಅಂತ ಹೇಳಿ, ಇನ್ನೂ ಅಂದರೆ ಚೆನ್ನಾಗಿರೋದಿದ್ದರೆ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಇನ್ನೂ ನೋಡ್ತಾ ಇದ್ವಿ. ಇವರು ಗೊತ್ತಿರೋ ಅಂಗಡಿಯವರೇ. ನನ್ನ ಮದುವೆಗೂ ಕೂಡ ಇಲ್ಲಿಂದನೇ ತೊಗೊಂಡಿದ್ರು. ಡ್ರೆಸ್ ಮೆಟೀರಿಯಲ್ ಎಲ್ಲದೂ ಕೂಡ ಇಲ್ಲಿಂದನೇ ತೊಗೊಂಡಿದ್ರು. ಸೊ ಇಲ್ಲಿಗೆ ಬಂದಿದ್ವಿ ಮತ್ತೆ. ಒಂದು ಗ್ರ್ಯಾಂಡಾಗಿರೋದು ತೊಗೊಂಡೆ. ಆಮೇಲೆ ಇದೆಲ್ಲ ಸ್ವಲ್ಪ ಸಿಂಪಲ್ಲಾಗಿರೋದೇ ತೊಗೊಳ್ಳೋಣ ಅಂತ ಹೇಳಿ, ಇದು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು ಕೂಡ. ಸೊ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ. ನೆಕ್ಸ್ಟು ಇದು ಕೂಡ ಪಿಂಕ್ ಕಲರ್, ಇದು ಕೂಡ ಚೆನ್ನಾಗಿತ್ತು. ಸೊ ಇದನ್ನು ಕೂಡ ತಗೊಂಡೆ. ನಾನೇನು ಹಠ ಮಾಡಿಲ್ಲ, ಇವ್ರು ತಗೋ ಅಂತ ಹೇಳಿದ್ರು. ಹೇಳ್ದಾಗ ಯಾಕಪ್ಪ ಬಿಡಬೇಕು ಅಂತ ಒಂದೆರಡು ತೊಗೊಂಡ್ಬಿಟ್ಟೆ. ಆಮೇಲೆ ಇದು ಕೂಡ ತುಂಬ ಚೆನ್ನಾಗಿತ್ತು. ಸಿಂಪಲ್ ಆಗಿದ್ದೆಲ್ಲ ಅದು ಚೆನ್ನಾಗಿತ್ತು. ಅಂದರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗಾಗಿರ್ಬೋದು, ಈ ಥರದಕ್ಕೆಲ್ಲದೂ ತುಂಬಾ ಚೆನ್ನಾಗಿದೆ ಇದು. ಸೊ ಅದಕ್ಕೆ ಇದನ್ನೆಲ್ಲ ತೊಗೊಂಡೆ ನಾನು. ಆಮೇಲೆ ಕನ್ಫ್ಯೂಸ್ ಆಗ್ತಾಯಿತ್ತು ನನಗಿದು ಮರೂನ್ ತೊಗೊಳ್ಬೇಕೋ ಅಥವಾ ಬ್ಲೂ ತೊಗೊಳ್ಬೇಕೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವರು ಮರೂನೇ ಇರಲಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಮರೂನ್ ಕಲರೇ ತೊಗೊಂಡೆ. ಆಮೇಲೆ ಇಷ್ಟು ಡ್ರೆಸ್ ಆಗಿತ್ತು. ಆಮೇಲೆ ಪಿಂಕ್ ಕಲರು, ಆಮೇಲೆ ನಂದೊಂದೇ ಇಲ್ಲ, ಇಲ್ಲಿ ಒಂದು 7 ಜೊತೆ ಡ್ರೆಸ್ ಇದೆ. ನನ್ನ 4, ಮತ್ತೆಲ್ಲ ನಮ್ಮ ಅತ್ತೆದೊಂದು, ಮತ್ತು ನಮ್ಮ ನಾದಿನಿದು 2, ಈ ಥರ. ಸೊ ಎಲ್ಲ ತೊಗೊಂಡ್ವಿ. ಬಿಲ್ ಎಷ್ಟಾಯ್ತಪ್ಪ ಅಂತ ಅಂದರೆ ಒಂದೊಂದಕ್ಕೂ ಈ ಡ್ರೆಸ್ ಮೆಟೀರಿಯಲ್ಗೆಲ್ಲ ಎಷ್ಟು ಅಂದರೆ 1400, 1600, ಯಾವುದು 1000 ರೂಪಾಯಿ ಕೆಳಗಡೆ ಯಾವುದೂ ಇಲ್ಲ. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಮತ್ತು ಆಗಲೇ ತೊಗೊಂಡಾಗಿತ್ತು. ಇವಾಗ ಬೇಕಾಗಿತ್ತು, ಅದಕ್ಕೇ ತೊಗೊಳ್ಬೇಕಾಗಿತ್ತು, ತೊಗೊಂಡೆ. ಲಾಸ್ಟಿಗೆ ಬಿಲ್ ನೋಡಿದ್ರೆ 9000 ಆಗಿತ್ತು. ಆಮೇಲೆ ಇವನು ಕೂಡ ಇಲ್ಲಿ ಸ್ವಲ್ಪ ಎಲ್ಲ ಬಟ್ಟೆಗಳನ್ನೆಲ್ಲ ಅವ್ರು ಕಿತ್ತಾಕಿದ್ದಲ್ಲ, ಇವನು ಒಂದಿಷ್ಟು ಕಿತ್ತಾಕಿ ತೋರಿಸ್ತಾ ಇದ್ದ ನಮಗೆ. ಏನು ಖುಷಿ ಅಂದರೆ ಈ ಥರ ಜಾಗದಲ್ಲಿ ಏನಾದರೂ ಬಿಟ್ಬಿಟ್ರೆ ಅಂತೂ ಫುಲ್ ಖುಷಿ ಆಗಿಬಿಡುತ್ತೆ ಇವನಿಗೆ. ಯಾರ ಕೈಗೂ ಸಿಗೋದಿಲ್ಲ, ಹಿಡ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಎಲ್ಲದೂ ಕಿತ್ತಾಕೋರ್ಗೂ ಸಮಾಧಾನ ಅಂತೂ ಇರಲ್ಲ. ಫುಲ್ ಸುಸ್ತು ಮಾಡಿಸ್ಬಿಡ್ತಾನೆ ಎತ್ಕೊಂಡಿರೋರಿಗೆ. ಅವನು ತೋರಿಸ್ತಾ ಇದ್ದಾನೆ ಯಾವ ಬಟ್ಟೆ ಬೇಕು ಅಂತೆಲ್ಲ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ ಅವನು ಕೂಡ. ಆಮೇಲೆ ಇವನಿಗೂ ಕೂಡ ಚಪ್ಪಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಪ್ಪಲಿ ಅಂಗಡಿಗೂ ಕೂಡ ಹೋದ್ವಿ. ಈ ಥರ ಎಲ್ಲ ಫುಲ್ಲು ಸೈಡಲ್ಲೆಲ್ಲ ಇಷ್ಟೊಂದು ಸಾಮಾನುಗಳು ನೋಡ್ಬಿಟ್ಟು ಇವನಿಗೆ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ಕೆಳಗೆ ಇಳಿದ್ಬಿಟ್ಟು ಎಲ್ಲದೂ ಎಳೆದು ಬಿಸಾಕ್ತೀನೋ ಅನ್ನೋ ಥರ ಆಡ್ತಾ ಇದ್ದ. ಫಸ್ಟು ಚಪ್ಪಲಿ ಹಾಕಿ ಟ್ರೈ ಮಾಡಿದ್ವಿ, ಸರಿ ಆಗುತ್ತೋ ಇಲ್ಲೋ ಅಂತ ಹೇಳಿ ಟ್ರೈ ಮಾಡಿದ್ವಿ. ಕರೆಕ್ಟಾಗಿತ್ತು ಸೈಜು. ಅದಕ್ಕೆ ಇದೇ ಚಪ್ಪಲಿನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಸ್ವಲ್ಪ ನಡಿಲಿ ಅಂತ ನಿಲ್ಸಕ್ಕೆ ಹೋದರೆ ಅವನು ನಿಲ್ತಾನೇ ಇರಲಿಲ್ಲ. ಎಷ್ಟು ಮಾಡಿದ್ರೂ ನಿಲ್ತಾನೇ ಇರಲಿಲ್ಲ. ಕೆಳಗಡೆ ಕುತ್ಕೊಳ್ಬೇಕು ಅಂತ ಹಠ. ಕುತ್ಕೊಂಡು ಎಲ್ಲ ಎಳೆದಾಡ್ಬಿಡೋಣ ಅಂತ ಹೇಳ್ಬಿಟ್ಟ ಒಂದು. ಎಷ್ಟು ಟ್ರೈ ಮಾಡಿದ್ರು ಹಾಗೇ ಮಾಡ್ತಾಯಿದ್ದ. ಅದಕ್ಕೆ ಆಯಿತು ನೀನು ಕುತ್ಕೋ ಕೆಳಗೆ ಅಂತ ಬಿಟ್ಟಿದ್ವಿ. ಹಾಗೇ ಬಿಟ್ಟರೇನು ಅಲ್ಲಿರೋ ಬಾಕ್ಸ್ ಎಲ್ಲ ಎಳೆಯೋಕ್ಕೆ ಹೋದ. ಅದಕ್ಕೇ ಸುಮ್ಮನೆ ಎತ್ಕೊಂಡು ಬಂದ್ವಿ ಆ ಕಡೆ. ಮತ್ತೆ
ಆಮೇಲೆ ತೊಗೊಂಡಿರೋ ಡ್ರೆಸ್ ಮೆಟೀರಿಯಲ್ಗೆಲ್ಲ ಮತ್ತು ಲೈನಿಂಗ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ಲೈನಿಂಗ್ ಮತ್ತು ಥ್ರೆಡ್ ಎಲ್ಲದೂ ತೊಗೊಳ್ಳೋಣ ಅಂತ ಇಲ್ಲಿ ಹೋದ್ವಿ. ಯಾಕಂದರೆ ಬೇರೆ ಯಾರೂ ಅಲ್ಲ ಟೇಲರ್, ನನ್ನ ನಾದಿನಿನೇ ಎಲ್ಲದನ್ನು ಸ್ಟಿಚ್ ಮಾಡ್ತಾಳೆ. ಸೊ ಅವಳು ಇಲ್ಲಿ ಸ್ವಲ್ಪ ಅದಕ್ಕೆ ಡ್ರೆಸ್ ಮೆಟೀರಿಯಲ್ಗಳಿಗೆ ಏನೇನು ಬೇಕಾಗುತ್ತೆ ಅದೆಲ್ಲದು ಕೂಡ ತೊಗೊಳ್ಳೋಣ, ಎಲಾಸ್ಟಿಕ್ ಆಗಿರ್ಬೋದು ಇದೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ನಾವು. ಆಮೇಲೆ ಇವಳು ಮೂಗ್ಬಟ್ಟೆನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜ್ಯುವೆಲರಿ ಶಾಪ್ ಕೂಡ ಬಂದಿದ್ವಿ. ಯಾಕಂದರೆ ಅವಳು ಬೆಳ್ಳಿದು ಹಾಕಿದ್ಲು, ಅದೇನಾಗಿತ್ತು ಅಂದರೆ ತುಂಬ ದಿನ ಆದಮೇಲೆ ಬೆಳ್ಳಿದು ಏನಾಗುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಬ್ಲ್ಯಾಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಅದಕ್ಕೇ ಚಿನ್ನದ ರಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚಿನ್ನದ ರಿಂಗು ತೊಗೊಂಡ್ಲು. ಮದುವೆ ಆಗ್ತಿರೋ ಹುಡುಗನಿಗೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವೆಟರ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇನ್ನೇನು ಚಳಿಗಾಲ ಬಂತು, ಸೊ ಅದನ್ನು ಕೊಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ನಾವು ಕೂಡ ರೆಡಿ ಆಗಬೇಕಲ್ಲ, ಸೊ ಅದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋದ್ವಿ, ಐಬ್ರೋ ಎಲ್ಲ ಮಾಡಿಸ್ಕೊಂಡ್ವಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ಗೆ ತಿನ್ನಲಿಲ್ಲ ಅಂತ ಅಂದರೆ ಸಮಾಧಾನ ಅಂತೂ ಇರಲ್ಲ. ಸೊ ಗೋಲ್ಗಪ್ಪ ಅಲ್ಲಿ ಮಾರ್ತಾಯಿದ್ರು, ಅದಕ್ಕೆ ಬಂದು ಗೋಲ್ಗಪ್ಪ ಎಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.